ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮನೋಹರ್, ನಿಮಗೆ ಸೆಕ್ಸ್ ಪುಸ್ತಕ ಓದೋ ಅಭ್ಯಾಸ ಇದೆಯಾ? ಸೆಕ್ಸ್ ಪುಸ್ತಕಕ್ಕೆ ಕಾರ್ಟೂನ್ಸ್ ಎಲ್ಲ ಬರೆದಿದ್ದೀನಿ ನಾನು. ರತಿವಿಜ್ಞಾನ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು. ರತಿವಿಜ್ಞಾನ ಪತ್ರಿಕೆಗೆ ಆ್ಯಕ್ಚುಲಿ ದೊಡ್ಡ ದೊಡ್ಡ ಪತ್ರಕರ್ತರು ಅದಕ್ಕೆ ಲೇಖನ ಬರಿತಿದ್ರು. ಹೆಸರಿಗೆ ರತಿವಿಜ್ಞಾನ, ಬಟ್ ಅದು ವಿಜ್ಞಾನವೇ ಇತ್ತು ಅದರಲ್ಲಿ. ಆಗ ನಾನು ಒಂಥರ ಕಾರ್ಟೂನಿಸ್ಟ್ ಆದ್ದರಿಂದ ಆ ಪತ್ರಿಕೆಗೆ ಕಾರ್ಟೂನ್ಸ್ ಬರೆದಿದ್ದೀನಿ ನಾನು ರತಿವಿಜ್ಞಾನಕ್ಕೆ. ಇದು ನನಗೆ ಎಲ್ಲಿ ಹೆಲ್ಪ್ ಆಯ್ತು ಅಂದರೆ, ಅನುಭವ ಸಿನಿಮಾಕ್ಕೆ ಒಂದು ಹಾಡಿತ್ತು. ಅದರಲ್ಲಿ ಹೋದೇ ದೂರವ ಜೊತೆಗಾರ ಅದೊಂದು ದುಃಖದ ಹಾಡು, ಇನ್ನೊಂದು ಹಾಡು ರೊಮ್ಯಾಂಟಿಕ್ ಹಾಡಿತ್ತು. ಆ ರೊಮ್ಯಾಂಟಿಕ್ ಹಾಡು ರತಿವಿಜ್ಞಾನ ಪುಸ್ತಕ ನೋಡ್ತಾ ಹೀರೋ ಹಾಡುವಂಥ ಹಾಡು. ಅದರಲ್ಲಿ ಯಾವ ಥರ ಬರೆದೆ ಅಂತ ನಾನು, ಕಾಮನ ದುಂಬಿಯ ಜಂಕಾರದಿ ನನ್ನ ಆಸೆಯ ಕರೆಯಿದೆ ತೀರಿಸು ದಾಹವ ಅಂತ ಹಾಡು. ಚರಣದಲ್ಲಿ ಈ ವಾತ್ಸಾಯನ ಕಾಮಸೂತ್ರದ ಬಗ್ಗೆ ಬರಿಬೇಕು ಅಂತ ಕಾಶಿ ಸರ್ ಹೇಳಿದರು. ಆವಾಗ ನಾನು ಅದರ ಸಹ ನಿರ್ದೇಶಕ ಎ ಬಾಲಕೃಷ್ಣ ಅಂತ, ಅವರ ರೂಮ್ ಚಾಮರಾಜಪೇಟೆಯಲ್ಲಿದ್ದರು. ಅದೇ ರೂಮಲ್ಲಿ ಎ ಬಾಲಕೃಷ್ಣ, ಸುಂದರನಾಥ್ ಸ್ವರ್ಣ ಅವರು, ದೇಸಾಯಿ ಅವರು, ಸುನೀಲ್ ಕುಮಾರ್ ದೇಸಾಯಿ ಅವರು, ಶಿವರಾಜ್ ಅವರು, 4 ಜನ ಒಂದೇ ರೂಮಲ್ಲಿ ಇದ್ದರು. ನಾನು ಹೋದೆ ಆ ರೂಮಲ್ಲಿ. ಆವತ್ತು ರತಿವಿಜ್ಞಾನ ಮತ್ತು ಕೊಕ್ಕೋಕನ ನೀತಿಶಾಸ್ತ್ರ ಅಂತ. ಕೊಕ್ಕೋಕನ ನೀತಿಶಾಸ್ತ್ರ ಅಂತ ಏನಂತ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಅದು ಸೆಕ್ಸ್ ಪುಸ್ತಕ. ಸೊ 2 ಪುಸ್ತಕ ಅವತ್ತೆಲ್ಲ ಒಂಥರ ಅಧ್ಯಯನ ಮಾಡಿ, ಒಂಥರ ಯಾವ ದೊಡ್ಡ ಪರೀಕ್ಷೆಗೆ ಕೂತ್ಕೊಳ್ಳೋ ಥರ ಅಧ್ಯಯನ ಮಾಡಿ ಪಾಯಿಂಟ್ಸ್ ಎಲ್ಲ ಬರ್ಕೊಂಡು ಅದನ್ನು ಆ ಕಾಮನ ದುಂಬಿಯ ಜಂಕಾರದಿ ಚರಣಗಳಿಗೆಲ್ಲ ಬರೆದೆ. ಮಾರನೇ ದಿನ ಕೂತ್ಕೊಂಡು ರಾತ್ರಿಯೆಲ್ಲ ಪುಸ್ತಕ ಓದಿ ಕಾಮಶಾಸ್ತ್ರದ ಒಂದು 4 ಪುಸ್ತಕ ಓದಿದ್ದೀನಿ ಅವತ್ತು. ಕೊಕ್ಕೋಕನ ನೀತಿಶಾಸ್ತ್ರ, ರತಿವಿಜ್ಞಾನ, ಆಮೇಲೆ ಇನ್ನೊಂದು ವಾತ್ಸಾಯನ ಕಾಮಶಾಸ್ತ್ರ, ವಾತ್ಸಾಯನ ಕಾಮಸೂತ್ರದ ಇನ್ನೊಂದು ವರ್ಷನು. ಈ ಥರ 4 ಇದನ್ನು ಓದಿ ಎಲ್ಲ ಪಾಯಿಂಟ್ ಔಟ್ ಮಾಡಿ ಆಮೇಲೆ ನಾನು ಅದಕ್ಕೆ ಮಾರನೇ ದಿನ ಎಲ್ಲ ಕೂತ್ಕೊಂಡು ಅವತ್ತು ಸಂಜೆ ಕಾಶಿ ಸಾರಿಗೆ ತೋರಿಸಿ ಅವರು ಓಕೆ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು. ಹಾಗೆ ಅದಾಯಿತು. ಯಾಕಂದರೆ ನಾನು ಒಂದು ಸಬ್ಜೆಕ್ಟು ಒಂದು ವಿಚಾರದಲ್ಲಿ ಹಾಡು ಬರೆಯಬೇಕಂತಂದರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿಯೇ ಬರೆಯೋದು. ಹಾಗಾಗಿ ಇದು ಕಾಮಶಾಸ್ತ್ರದ ಹಾಡಾದ್ರಿಂದ ಅದನ್ನು ಅಧ್ಯಯನ ಮಾಡಿಯೇ ನಾನು ಬರೆದಿದ್ದೀನಿ. ಹಾಗಾಗಿ ಯಾರಾದರೂ ಹಾಡು ಆವಾಗ ಅದು ಹಿಟ್ಟಾಗಲಿಲ್ಲ. ಇವಾಗ ಬಹುಶಃ ನೀವು ಕೇಳಿದ್ರೆ ನಿಮಗೆ ಅದು ಇಷ್ಟ ಆಗ್ಬೋದು. ಕಾಶಿ ಸರಿಗೆ ಹೇಳಿದೆ, ಸರ್ ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಕಾಮಶಾಸ್ತ್ರ ಓದಿ ಬರೆದಿರೋದು ಇದು ಅಂತ. ಅವ್ರು ಜೋರನ್ನ ಹಾಕ್ಬಿಟ್ರು. ಅವರು ಎಲ್ಲ ಏನಂತಂದರೆ ಸಮಾನ ವಯಸ್ಸಿನವರು, ಹುಡುಗಾಟಿಗೆ ಜಾಸ್ತಿ ನಮಗೆಲ್ಲ. ಅವಾಗೆಲ್ಲ ಉಪ್ಪಿ, ನಾನು, ಕಾಶಿ ಸರ್ ಎಲ್ಲ ನಮಗೆಲ್ಲ ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಸಿನಿಮಾದಲ್ಲಿ ಸೀರಿಯಸ್ನೆಸ್ ಇತ್ತು, ಕೆಲಸದಲ್ಲಿ ಸೀರಿಯಸ್ನೆಸ್ ಇತ್ತು. ಆದರೆ ಮೆಂಟಾಲಿಟಿ ಏನಂತಂದರೆ ಹಾಸ್ಯ ಪ್ರವೃತ್ತಿ. ಉಪೇಂದ್ರನಿಗಂತೂ ಸಿಕ್ಕಾಪಟ್ಟೆ ಹಾಸ್ಯ ಪ್ರಜ್ಞೆ ಜಾಸ್ತಿ ಇತ್ತು, ಕಾಶಿ ಸರ್ಗಿತ್ತು. ಸೊ ಹೀಗಾಗಿ ಅವ್ರ ಜೊತೆಲ್ಲ ಸೇರಿಕೊಂಡು ನಾನು ತುಂಬ ಒಳ್ಳೆಯ ದಿನಗಳನ್ನ ಕಳೆದಿದ್ದೀನಿ. ಅದನ್ನು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಬಟ್ ಕಾಶಿನಾಥ್ ಶಿಷ್ಯರು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಕಾಶಿಯವರು ಕೆಲಸ ಗೊತ್ತಿದೆಯೋ ಅಂತ ನೋಡಿಕೊಂಡು ನಮ್ಮನ್ನು ಆಯ್ಕೆ ಮಾಡ್ತಿದ್ದಿದ್ದು. ಅವರು ಹೇಳ್ತಿದ್ದಾರೆ, ನೀವು ಕೆಲಸ ಕಲಿಬೇಕು ಅಂತ ಇದ್ದರೆ ಮಾತ್ರ ಬನ್ನಿ, ಈ ಸಿನಿಮಾ ಹುಚ್ಚುದ್ದು ಬರೋದಾದರೆ ಬೇಡ ನಮಗೆ ಅಂಥೇಳಿ ನಮ್ಮನ್ನು ಪರಿಶೀಲನೆ ಮಾಡ್ತಾರೆ. ನಮಗೆ ಪರೀಕ್ಷೆ ಕೊಡ್ತಿದ್ರು. ಏನಂತಂದರೆ 1-2 ಪೇಜಲ್ಲಿ ಒಂದು ಕತೆ ಬರೀರಿ, ನಿಮ್ಮ ಕತೆ ನೋಡಿ ನಿಮಗೆ ಏನು ಟ್ಯಾಲೆಂಟ್ ಇದೆ ನಾನು ಜಡ್ಜ್ ಮಾಡ್ತೀನಿ, ಅವತ್ತು ತಗೋಬೇಕಾ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ. ಹಾಗೆ ತುಂಬ ಮಂದಿ ಫೇಲ್ ಆಗಿದ್ದರು. ಪಾಸಾದವರು ದೇಸಾಯಿ, ನಾನು, ಉಪೇಂದ್ರ, ಜನಾರ್ದನ್ ನಾಯ್ಡು ಅಂತ ಇದ್ದರು ಒಬ್ಬರು. ನಾವು ಪಾಸಾಗಿದ್ವಿ. ಫೇಲ್ ಆದವರು ತುಂಬ ಜನ, ಅವರು ಇಂಡಸ್ಟ್ರಿಗೆ ಬರಲಿಲ್ಲ. ಅವ್ರು ಬಂದವರು ಆಮೇಲೆ ಕೆಲವರೆಲ್ಲ ಇಂಡಸ್ಟ್ರಿನ ಬೈಕೊಂಡವರು, ಇಲ್ಲೆಲ್ಲ ಲಾಬಿ ಆಗಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ
ನಾನಾಗಲಿ, ದೇಸಾಯಿ ಆಗಲಿ, ಉಪೇಂದ್ರ ಆಗಲಿ, ಜನಾರ್ದನ ನಾಯ್ಡು ನಮ್ಗೆ ಯಾವುದೇ ಒಂದು ಇನ್ಫ್ಲುಯೆನ್ಸ್ ಇಲ್ದಿರೋರು, ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದಿರೋರು, ನಮ್ಮ ಅಪ್ಪ ಅಮ್ಮ ಯಾರು ಸಿನಿಮಾದವರಲ್ಲ. ಆದರೆ ನಾವು ಇಲ್ಲಿ ಸಿನಿಮಾದಲ್ಲಿ ಇನ್ನೂ ಕೆಲಸ ಮಾಡ್ತೀವಿ ಅಂತಂದರೆ ಇಲ್ಲಿ ಕೇವಲ ಪ್ರತಿಭೆ ಇರೋರಿಗೆ ಮಾತ್ರ ಇಲ್ಲಿ ಖಂಡಿತ ಒಂದು ಅವಕಾಶ ಇದ್ದೇ ಇದೆ. ಬಟ್ ಈಗಿನ ಪರಿಸ್ಥಿತಿ ಬೇರೆ. ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಭೆ ಇದ್ದವರಿಗೂ ಅವಕಾಶ ಸಿಗೋದು ಭಾಳ ಕಷ್ಟ ಇದೆ. ಯಾಕಂದರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಇದೆ. ಆವಾಗ ಅಷ್ಟೊಂದು ಸ್ಪರ್ಧೆ ಇರಲಿಲ್ಲ, ಕಮ್ಮಿ ಜನ ಇದ್ದರು, ಕಮ್ಮಿ ಸಿನಿಮಾಗಳು. ಒಂದು ಪ್ರತಿಭಾವಂತರನ್ನ ಆರಿಸಿ ಕೆಲಸ ಕೊಡುವಂಥ ನಿರ್ದೇಶಕರು ಕಡಿಮೆ ಜನ ಇದ್ದರು. ಅವರು ಪುಟ್ಟಣ್ಣವರಿದ್ದರು, ಕಾಶಿ ಸರ್ ಇದ್ದರು, ದೊರೆಭಗವನವರು, ಆಮೇಲೆ ಕೆ ವಿ ಜಯರಾಮ್ ಅವರು ಬಂದರು. ಹೀಗೆ ಕಾಶಿ ಸರ್ ನಮ್ಮನ್ನು ಆ ಥರ ಆಯ್ಕೆ ಮಾಡಿದರು. ಹಾಗಾಗಿ ನಮಗೆ ಎಲ್ಲ ಬಂದವರಿಗೆಲ್ಲ ದುಡ್ಡಿನ ಬಗ್ಗೆ ಯೋಚನೆ ಇರಲಿಲ್ಲ. ಕೆಲಸ ಮಾಡಬೇಕು, ಇದರಲ್ಲಿ ಸಕ್ಸಸ್ ಕೊಡಬೇಕು, ಈ ಥರ. ಹೀಗೆ ದುಡ್ಡಿನ ಬಗ್ಗೆ ಯೋಚನೆ ಇಲ್ದಿದ್ದು ಏನಾಯಿತು, ಯಾರೂ ದುಡ್ಡು ಮಾಡಲಿಲ್ಲ, ನಮ್ಮಲ್ಲಿ ಯಾರೂ ದುಡ್ಡು ಮಾಡಲಿಲ್ಲ. ಹಾಗೆ ಹೇಳೋದಾದರೆ ಉಪೇಂದ್ರ ಸ್ಟಾರ್ ಆದರೂ, ಹೀರೋ ಆದರೂ, ಎಲ್ಲ ಆದರೂ ಕಂಪೇರ್ ಮಾಡಿದರೆ ಬೇರೆ ಹೀರೋಗಳಷ್ಟು ಅವ್ರು ದುಡ್ಡು ಮಾಡಲಿಲ್ಲ. ಅವರು ದುಡ್ಡಿಂದು ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಇರೋ ದುಡ್ಡನ್ನು ಸ್ನೇಹಿತರ ಜೊತೆ ಹಂಚ್ಕೊಂಡ್ರು. ಅವರು ತಾನೇ ಇಟ್ಕೊಂಡು ಸೇವಿಂಗ್ ಮಾಡಿಕೊಂಡು ಮಜಾ ಮಾಡುವಂಥ ವ್ಯಕ್ತಿ ಅಲ್ಲ ಉಪ್ಪಿ. ನನಗೂ ಸಾಕಷ್ಟು ಸಹಾಯ ಮಾಡಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ, ಇವತ್ತಿಗೂ ಮಾಡ್ತಾ ಇರ್ತಾರೆ. ಬಟ್ ನಾನೇ ಯಾಕೆ ಕೊಡ್ತೀರಿ ನನಗೆ, ನಾನೇನು ಮಾಡಿಲ್ವಲ್ಲ, ನನಗೇನು ಉಪಯೋಗ ಇಲ್ವಲ್ಲ ಅಂತ. ಇರಲಿ ಮನೋಹರ್, ನಮ್ಮೆಲ್ಲ ಜೊತೆ ಇದ್ದವರಿಗೆ ನಾವು ಸಹಾಯ ಮಾಡಲೇಬೇಕು ಅಂತ ಆ ಥರ. ಒಂದೊಂದು ಸಲನೂ 1 ಲಕ್ಷ ಕೊಟ್ಟಿದ್ದಾರೆ, ಸುಮಾರು 5-6 ಲಕ್ಷ ಕೊಟ್ಟಿದ್ದಾರೆ ನನಗೆ. ಏನೂ ಮಾಡಿದೆ ಅವ್ರಿಂದ, ನನ್ನಿಂದ ಏನು ಪಡೆಯದೆ. ಅವರಿಂದನೇ ನಾನು ಇವತ್ತು ಊಟ ಮಾಡ್ತಾ ಇರೋದು, ಉಪೇಂದ್ರ ಅವರಿಂದ. ನಾನು ಅವರಿಂದ ಪಡೆದಿದ್ದೇನೆ ಹೊರತು ನನ್ನಿಂದ ಅವ್ರಿಗೇನು ಪಡೆದಿಲ್ಲ. ಇವತ್ತು ಊಟ ಮಾಡ್ತಾ ಇರೋದು ಉಪೇಂದ್ರ? ಖಂಡಿತ ಇವತ್ತು ಊಟ ಮಾಡ್ತಾ ಇರೋದು ಉಪೇಂದ್ರ ಅಂತ. ನೋಡಿ, ಏನಂದರೆ ಅವರು ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರಿಂದ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರಿಂದ ಇವತ್ತು ಮ್ಯೂಸಿಕ್ ಮಾಡ್ತಾಯಿದ್ದೇನೆ, ಇವತ್ತು ಊಟ ಮಾಡ್ತಾ ಇರೋದು ಮ್ಯೂಸಿಕ್ನಿಂದ. ಆ ಮ್ಯೂಸಿಕ್ ಕಾರಣ ಉಪೇಂದ್ರ ಅವರು. ಸೊ ನಾನು ಯಾವತ್ತಿಗೆ ಅವ್ರನ್ನ ನೆನೆಸ್ಕೊತೀನಿ, ಅವ್ರಿಗೆ ಯಾವತ್ತೂ ಋಣಿಯಾಗಿದ್ದೀನಿ. ಹಾಗೆಯೇ ದೇಸಾಯಿ ಅವರು ದುಡ್ಡು ಮಾಡಿಲ್ಲ, ಜನಾರ್ದನ ನಾಯ್ಡು ದುಡ್ಡು ಮಾಡಿಲ್ಲ, ಸ್ವತಃ ನಮ್ಮನ್ನೆಲ್ಲ ಬೆಳೆಸಿದ ಕಾಶಿಯವರು ದುಡ್ಡು ಮಾಡಿಲ್ಲ. ಕಾಶಿ ಸಾರಿಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ. ಅವ್ರ ಹತ್ರ ದುಡ್ಡು ತೊಗೊಂಡು ಹೋದವರು ಇದ್ದಾರೆ, ಎಷ್ಟೋ ಜನ ಮತ್ತೆ ವಾಪಸ್ ಕೊಟ್ಟಿಲ್ಲ. ಬಟ್ ಅದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಹತ್ರ ಹೀಗೆ ಕಷ್ಟ ಸುಖ ಹೇಳುವಾಗ ಹೇಳ್ತಾಯಿದ್ರು, ಯಾವ ತೊಗೊಂಡೋದ ಬರಲೇ ಇಲ್ಲ ರೀ ಅವನೊಬ್ಬ ಯಾವುದೋ ಒಂದು ಸೈಟ್ ಕೊಡಿಸ್ತೀನಿ ಅಂತೇಳಿ 7 ಲಕ್ಷ ತೊಗೊಂಡೋದ, ಆಮೇಲೆ ಅಲ್ಲೇ ಬರಲಿಲ್ಲ ಅವರು. ಈಗ ಅಷ್ಟೇ ಹೇಳ್ತಿದ್ರು ವಿನಃ ಅವಾಗ ಅಂದ್ಕೊಳ್ಳೋದು ಇವರು ನಮ್ಮಂಗೇನೆ ಅಂತ. ಗುರು ತಕ್ಕ ಶಿಷ್ಯರು ನಾವು, ಶಿಷ್ಯರಿಗೆ ತಕ್ಕ ಗುರು ಅವರು. ಆಮೇಲೆ ಒಂದು ಮಾತು ಹೇಳ್ತಿದ್ರು ನೋಡಿ, ಮೋಸ ಹೋದೆ ಅಂತ ನೀವು ಹೇಳಬಾರ್ದು. ಮೋಸ ಹೋಗಿದ್ದಲ್ಲ, ಅವ್ರು ಮೋಸ ಮಾಡಿದ್ರು, ನೀವು ಯಾಕೆ ಮೋಸ ಹೋದ್ರೆ, ನೀವು ಹುಷಾರಾಗಿರ್ಬೇಕು, ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕಾಗಿತ್ತು ಅಂತ ಕಾಶಿಯವರು ನಮಗೆ ಹೇಳ್ತಾಯಿದ್ರು. ಅವರು ಮೋಸ ಹೋಗ್ತಿದ್ರು, ನಾವು ಅವ್ರು ಹೇಳೋದನ್ನು ಕೇಳ್ತಾಯಿದ್ವಿ. ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಬಿಟ್ಟು ನಾವು ಮತ್ತೆ ಮೋಸ ಹೋಗ್ತಾನೆ ಇರ್ತಿದ್ವಿ. ಅದು ಮನುಷ್ಯನ ಸ್ವಭಾವ ಚೇಂಜ್ ಆಗಲ್ಲ. ಯಾರು ಉಪದೇಶ ಕೊಟ್ಟರು ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂತಹ ಒಂದು ಸ್ವಭಾವ ಅಂತ ಇರುತ್ತೆ. ಆ ಸ್ವಭಾವವನ್ನು ಬದಲಾಯಿಸೋಕ್ಕಾಗಲ್ಲ. ಆ ಥರ ನಮ್ಮ ಸ್ವಭಾವದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಅದನ್ನು ಮಾತ್ರ ತಿಳ್ಕೊಬೇಕಷ್ಟೆ. ಕಾಶಿಯವರ ಅವ್ರು ಗಳಿಸಿದ್ದು ಹೆಸರು, ಅವರಿಂದ ನಾವೆಲ್ಲ ಭಾಳಷ್ಟು. ನಾನು ಹೆಸರು ಗಳಿಸಿದ್ದು ಉಪೇಂದ್ರ ಅವರು, ದೇಸಾಯಿ ಅವರು ಡೈರೆಕ್ಟ್ರಾಗಿ ಹೆಸರು ಮಾಡಿದ್ದು ಕಾಶಿಯವರ ತಯಾರಿಯಿಂದ. ಉಪೇಂದ್ರ ಅವರು ಡೈರೆಕ್ಟರ್ ಆಗಿದ್ದು ಕಾಶಿಯವರ ತಯಾರಿಯಿಂದ. ಆದರೆ ಉಪೇಂದ್ರ ಅವರ ಸ್ವಂತ ಪ್ರತಿಭೆ ಅದು ಬೇರೆ. ಅದು ಉಪೇಂದ್ರ ಸಿನಿಮಾದಲ್ಲಿ ನಾವು ನೋಡಿದಾಗ ನಾವು ಅರ್ಥ ಮಾಡ್ಕೋಬೇಕು. ಉಪೇಂದ್ರ ಅಂತ ಒಂದು ಸಿನಿಮಾ ಇವತ್ತು ಜಗತ್ತಿನ ಮಟ್ಟಕ್ಕೆ, ವಿಶ್ವದ ಒಂದು ಇದರಲ್ಲಿ ನಿಲ್ಲುವಂಥದ್ದು ಸಿನಿಮಾ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಮಾಮೂಲಿ ಹೀರೋ ಅಲ್ಲ, ನಮ್ಮ ಮನಸ್ಸನ್ನು ಹೀರೋ ಮಾಡಿದ್ದದು. ಪರ್ಸಾನಿಫೈ ಅಂದರೆ ಮನಸ್ಸಿಗೆ ಒಂದು ರೂಪ ಕೊಟ್ಟಿದ್ದು. ಆ ಮನಸ್ಸಿಗೆ ರೂಪ ಕೊಟ್ಟು ಅದನ್ನು ಹೀರೋ ಮಾಡಿದ ಮನಸ್ಸು ಚಂಚಲ, ಅದು ಏನೇನೋ ಮಾಡುತ್ತೆ. ಅದು ಹಾಗಾಗಿ ಉಪೇಂದ್ರ ಆ ಪಾತ್ರದಲ್ಲಿ ಏನೇನೋ ಮಾಡ್ತಾರೆ. ಏನೇನೋ ಮಾಡೋದನ್ನು ಅದು ಹಾಸ್ಯವಾಗಿ ತೋರಿಸೋದು, ಒಂದು ತತ್ವವನ್ನು ಹಾಸ್ಯವಾಗಿ ತೋರಿಸೋದು ಭಾಳ ಕಷ್ಟ ಇದೆ. ಹಾಗಾಗಿ ಉಪೇಂದ್ರ ಸಿನಿಮಾ ಒಂದು ಅಬ್ಸರ್ಡ್ ಸಿನಿಮಾ, ಅಂದರೆ ಅಸಂಗತ ಸಿನಿಮಾ. ಆ ಅಸಂಗತ ರೀತಿಯಲ್ಲಿ ಒಂದು ಚಿತ್ರ ಮಾಡಿ ವಿಶ್ವದಲ್ಲೇ ಅದು ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದಾರಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಬರ್ಗ್ಮನ್ ಸಿನಿಮಾ ನೋಡಿದ್ದೀನಿ, ಇದು ಕುರ್ಸೋ ಅವರ ಸಿನಿಮಾ ನೋಡಿದ್ದೀನಿ,
ಮತ್ತು ಕೆಲವೊಂದು ಸಿನಿಮಾ ನೋಡಿದ್ದೀನಿ, ಆದರೆ ನನಗೆ ಸಿಕ್ಕಿಲ್ಲ. ಉಪೇಂದ್ರ ಥರ ಸಿನಿಮಾ ನಾನು ಎಲ್ಲೂ ನೋಡಿಲ್ಲ. ಇದು ಉಪೇಂದ್ರ ಅವ್ರದ್ದು ಸ್ವಂತ ಪ್ರತಿಭೆ, ಅವ್ರದ್ದು ಯೋಚನೆ ಮಾಡಿರುವಂಥದ್ದು. ಅವ್ರಿಗೆ ಹೇಗೆ ಅದು ಹೊಳೀತು ಅಂದರೆ ಪ್ರತಿಭೆ ಅಷ್ಟೇ, ಅವರಲ್ಲಿರುವ ಟ್ಯಾಲೆಂಟ್ ಅದು. ಹಾಗಾಗಿ ಒಬ್ಬ ಗ್ರೇಟೆಸ್ಟ್ ಡೈರೆಕ್ಟರ್ ಅವರು. ಕಾಶಿಯವ್ರ ಹತ್ರ ಕಲ್ತಿದ್ದು ಅವರು ಸಿನಿಮಾ ಮಾಡುವ ತಾಂತ್ರಿಕ ರೀತಿಯನ್ನು. ಆದರೆ ಯಾರು ಎಲ್ಲಿಂದ ಕಲ್ತರೂ ಕೂಡ ತಾಂತ್ರಿಕವಾಗಿ ಕಲಿಬೋದು, ಆದರೆ ಪ್ರತಿಭೆ ಅದು ಅವ್ರದ್ದೇ. ಮ್ಯೂಸಿಕ್ಕು ಸರಿಗಮ ಕಲಿಬೋದು, ಟ್ಯೂನು ಕ್ರಿಯೇಟ್ ಆಗೋದು ಅದು ಪ್ರತಿಭೆ ಇದ್ದವ್ರಿಗೆ ಮಾತ್ರ. ಅಂಥದ್ದು ಕೆಲವರಲ್ಲಿ ನಮಗೂ ಒಂದು ಸರಸ್ವತಿ ಅನುಗ್ರಹ ಆದ್ದರಿಂದ ನಾನಿವತ್ತು ಯಶಸ್ವಿ ಆಗಿದ್ದೀನಿ. ಇದು ಎಲ್ಲ ಇಲ್ಲಿ ಪ್ರತಿಭೆ ನಮ್ಮನ್ನು ನಾವು ಹೊರಗೆ ಹಚ್ಕೊಂಡು ನೋಡಬೇಕು. ನನಗೆ ಇದೆಯಾ, ನನಗೆ ಯೋಗ್ಯತೆ ಇದೆಯಾ, ನಾವೊಂದು ಕೆಲಸ ಮಾಡುವಾಗ ನನಗಿದು ಕೆಲಸ ಆಗುತ್ತಾ ನನ್ನಿಂದ, ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಇಲ್ಲ ಏನಾಗುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಏನಾಗುತ್ತೆ ಅಂದರೆ ನಾವೊಂದು ಭ್ರಮೆಯಲ್ಲಿದ್ವಿ, ನನಗೆ ಟ್ಯಾಲೆಂಟ್ ಇದೆ, ನಾನು ಪ್ರತಿಭಾವಂತ, ಅದು ಭ್ರಮೆ. ಎಲ್ಲೋ ಒಂದು ಕಡೆ ಸತ್ಯ, ಅರ್ಧ ಸತ್ಯ ಅದು. ಅರ್ಧ ಪ್ರತಿಭೆ ಇರ್ಬೋದು, ಅರ್ಧ ಭ್ರಮೆಯಲ್ಲಿ ನಾವು ಬದುಕ್ತೀವಿ. ನನಗೂ ಅಷ್ಟೇ, ನಾನು ಡೈರೆಕ್ಟ್ರ್ ಆಗಬೇಕು, ನಾನು ಡೈರೆಕ್ಷನ್ ಅವಕಾಶ ಆಗಲಿಲ್ಲ, ನನಗೆ ಪ್ರೊಡ್ಯೂಸರ್ ಬರಲಿಲ್ಲ, ಸಿಕ್ಕಲಿಲ್ಲ ಅಂದರೆ ನಾನು ಸರಿಯಾಗಿ ಪ್ರೂವ್ ಮಾಡಿಲ್ಲ ಅಂತಾಯಿತು. ಪ್ರೂವ್ ಮಾಡಬೇಕಾದ್ರೆ ಒಂದು ಅವಕಾಶ ಬರಬೇಕು, ಆ ಅವಕಾಶನ ಸೃಷ್ಟಿ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತಾಯಿತು, ಅಂದರೆ ನನಗೆ ಆ ಸಾಮರ್ಥ್ಯ ಇಲ್ಲ. ಹಾಗಾಗಿ ನನ್ನ ಬಗ್ಗೆನೂ ನಾನು ತಿಳ್ಕೋಬೇಕು, ನನ್ನ ಪ್ರತಿಭೆ ಎಷ್ಟು, ಇಷ್ಟೇ, ಅಷ್ಟಕ್ಕೆ ನಾನು ಸೀಮಿತ. ನಾನು ಇಳೆಯರಾಜ ಆಗೋಕ್ಕಾಗಲ್ಲ, ಹಂಸಲೇಖ ಸರ್ ಆಗೋಕ್ಕಾಗಲ್ಲ. ನನ್ನ ಲಿಮಿಟ್ ಇಷ್ಟೇ, ನನ್ನ ಲಿಮಿಟಲ್ಲಿ ನಾನು ಚೆನ್ನಾಗಿ ಮಾಡಿ ಕೊಟ್ಟು ಹೋಗಬೇಕು ಇಲ್ಲಿಂದ, ಅಷ್ಟೇ. ಅದೊಂದು ಎಲ್ಲರ ಪ್ರತಿಯೊಬ್ಬರು ನಾನು ತುಂಬ ಟ್ಯಾಲೆಂಟ್ ಇದೆ ತುಳಿದ್ಬಿಟ್ರು, ಸುಳ್ಳು. ಯಾರು ತುಳಿಯೋಕ್ಕಾಗಲ್ಲ. ಇವತ್ತು ತುಳಿಬೋದು, ಆದರೆ ಪ್ರತಿಭೆ ಇದ್ದವರು ಪುಟಿದು ಸಿಡಿದು ಎದ್ದೇಳಿಯೇ ಹೇಳ್ತಾರೆ, ಅವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಕಾಶಿನಾಥ್ ಶಿಷ್ಯಂದರು ಬೆಳೆಸಿದ್ರು, ಆ ಶಿಷ್ಯಂದರು ಅವ್ರ ಶಿಷ್ಯಂದರು ಏನಾರ ಬೆಳೆಸಿದ್ರ? ಉಪೇಂದ್ರ ಅವರು ಬೆಳೆಸಿದ್ರು. ಉಪೇಂದ್ರ ಅವ್ರದ್ದು ನೋಡಿ, ಒಂದು ತರ್ಲೆ ನನ್ನ ಮಗ ಅವರ ಮೊದಲನೇ ಸಿನಿಮಾ ಅವರು ಡೈರೆಕ್ಷನ್ ಮಾಡಿದಾಗ ಯಾರೇ ಡೈರೆಕ್ಟ್ರು ಏನು ಮಾಡ್ತಾನೆ, ಈ ಸಿನಿಮಾ ಗೆಲ್ಲಬೇಕಾದ್ರೆ ಸುತ್ತ ನೋಟೆಡ್ ಒಂದು ಮಾರ್ಕೆಟ್ ಇರುವಂಥವ್ರನ್ನ ಇಟ್ಕೊಳ್ಳೋಣ, ಆವಾಗ ನನಗೆ ಹೆಲ್ಪ್ ಆಗುತ್ತೆ ಅಂತ. ಆದರೆ ಅವ್ರು ಯಾರನ್ನೂ ಕೇರ್ ಮಾಡಿಲ್ಲ. ಅವರು ಹೊಸ ಕ್ಯಾಮ್ರಾಮ್ಯಾನ್ ಇಟ್ಕೊಂಡ್ರು, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟರು. ನಾನು ಅಪರಿಚಿತ ಆ ಟೈಮಲ್ಲಿ, ಆದರೆ ನನಗೆ ಅವಕಾಶ ಕೊಟ್ಟರು. ನೆಕ್ಸ್ಟು ಸಾಧು ಕೋಕಿಲ ಅವರಿಗೆ ಅವಕಾಶ ಕೊಟ್ಟರು ವಿಶ್ವಲ್ಲಿ. ಸಾಧು ಕೋಕಿಲ ಅಲ್ಲಿ ಎರಡು, ಅಲ್ಲಿ ಆ್ಯಕ್ಟಿಂಗು ಕೊಟ್ಟರು, ಮ್ಯೂಸಿಕ್ಕು ಕೊಟ್ಟರು. ಆವಾಗ ಅಲ್ಲಿವರೆಗೆ ಸಾಧು ಕೀಬೋರ್ಡಿಸ್ಟ್ ಅಷ್ಟೇ ನೋಡಿ. ಅದಾದ ಮೇಲೆ ಗುರುಕಿರಣಿಗೆ ಅವಕಾಶ ಕೊಟ್ಟರು. ಆಮೇಲೆ ವೇಣುಗೆ ಛಾಯಾಗ್ರಹಣ ಕೊಟ್ಟರು. ಫಸ್ಟ್ ಕೊಟ್ಟಿದ್ದು ಅಶೋಕ್ ಕಶ್ಯಪ್ಗೆ, ಇಶ್ ಫಿಲ್ಮಲ್ಲಿ. ಆಮೇಲೆ ವೇಣುಗೆ ಅವಕಾಶ ಕೊಟ್ಟರು. ಹಾಗೆ ಅವರು ಛಾಯಾಗ್ರಾಹಕರಾಗಿ ಇಬ್ಬರನ್ನ, ಮ್ಯೂಸಿಕ್ ಡೈರೆಕ್ಟರಾಗಿ 3 ಜನರನ್ನು, ಅಸಂಖ್ಯಾತ ಕಲಾವಿದರಿಗೆ ಅವಕಾಶ ಕೊಟ್ಟರು. ಹೊಸ ಕಲಾವಿದರು ಅವರ ಸಿನಿಮಾದಲ್ಲಿ ಬಂದರು. ಸೊ ಹೀಗೆ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಾರೆ ಉಪೇಂದ್ರ, ತುಂಬ ಮಂದಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲ ಇವತ್ತಿಗೂ ಮಾಡ್ತಾಯಿದ್ದಾರೆ ಕೆಲಸ, ಅದು ಮುಖ್ಯ. ಒಂದೇ ಸಿನಿಮಾದಲ್ಲಿ ಬಂದರು ಹೋದರು ಅಂತ ಆಗಿಲ್ಲ ಯಾರು, ಇವತ್ತಿಗೂ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ. ಗುರುಕಿರಣ್ ಬ್ಯುಸಿ ಇದ್ದಾರೆ, ಆಮೇಲೆ ಅಶೋಕ್ ಕಶ್ಯಪ್ ಅವರು ಬ್ಯುಸಿ ಇದ್ದಾರೆ, ವೇಣು ಅವರು ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ಸೊ ಅದು ಮುಖ್ಯ ಅಲ್ವೇ. ಅದು ಉಪೇಂದ್ರ ಅವರ ಒಂದು ಕೊಡುಗೆ, ಇಂಡಸ್ಟ್ರಿಗೆ ಭಾಳಷ್ಟು ದೊಡ್ಡ ಕೊಡುಗೆ ಅದವ್ರದ್ದು. ಕಾಶಿ ಸರ್ದು ಕೊಡುಗೆನೂ ಅದೇ, ನಮ್ಮನ್ನೆಲ್ಲ ಅವರು ಇಂಡಸ್ಟ್ರಿಗೆ ಪರಿಚಯಿಸಿದ್ದು, ಅದೊಂದು ದೊಡ್ಡ ಕೊಡುಗೆ. ಆಮೇಲೆ ಜನಾರ್ದನ್ ನಾಯ್ಡು ಅವರು ಪ್ರತಿಭಾವಂತ, ಆದರೆ ಅನಾರೋಗ್ಯದಿಂದ ಎಲ್ಲ ಅವರ ದೇಹದ ಭಾಗಗಳು ನಿಷ್ಕ್ರಿಯಾಗಿ ಅವ್ರು ಸತ್ತೇ ಹೋಗ್ಬಿಟ್ರು. ಅವರು ಕತೆಗಳೆಲ್ಲ ಮಾಡಿಕೊಂಡು ಕನಸ್ಕೊಂಡಿದ್ರು ನೋಡಿ. ಪಾಪ ನನಗೆ ಅನಿಸುತ್ತೆ, ಒಬ್ಬರು ಜನಾರ್ದನ್ ನಾಯ್ಡು, ಮುರಳಿ ಮೋಹನ್, ಇವರೆಲ್ಲ ಮುರಳಿ ಮೋಹನ್ ಆದರೆ 3 ಸಿನಿಮಾ ಮಾಡಿದ್ದು, 3 ಸಿನಿಮಾಕ್ಕೆ ಅವರು ಹೋಗ್ಬಿಟ್ರು. ಇನ್ನೂ 100 ಸಿನಿಮಾ ಮಾಡೋಷ್ಟು ಸಾಮರ್ಥ್ಯ ಇದ್ದಂಥವ್ರು. ಜನಾರ್ದನ್ ನಾಯ್ಡು ಅವರು ಅಷ್ಟೇ. ಜನಾರ್ದನ್ ನಾಯ್ಡು ಅವರು ಇನ್ನೊಂದು ಹೇಳ್ತೀನಿ, ನಾವಿನ್ನೂ ತರ್ಲೆ ನನ್ನ ಮಗ ಮಾಡಿಲ್ಲ, ಮಾಡೋ ಮುಂಚೆ ಜನಾರ್ದನ್ ನಾಯ್ಡು ಅವರ ಮನೆಯ ಕೆಳಗಡೆ ಒಂದು ರೂಮಲ್ಲಿ ನಾನು, ಶಾಸ್ತ್ರಿ, ಉಪೇಂದ್ರ ಅವರು ಬಂದು ಹೋಗ್ತಾಯಿದ್ರು. ನನಗೆ ದಿನ ಶಾಸ್ತ್ರಿ ಆದರೆ ಏನು ಮಾಡೋರು, ಸೀದಾ ಟ್ರ್ಯಾಕ್ ಆಡೋದಕ್ಕೆ ಹಂಸಲೇಖ ಸರ್ ರೆಕಾರ್ಡಿಂಗ್ ಹೋಗೋರು, ಅಲ್ಲಿ ತಿಂಡಿ ಆಗ್ತಿತ್ತು ಅವರು.
ನಾನು ಮಾತ್ರ ಅವ್ರು ಜನಾರ್ದನ ನಾಯ್ಡು ಅವ್ರ ಮನೆ ಪ್ರತಿದಿನ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಇದ್ದರೆ ಮಧ್ಯಾಹ್ನ ಊಟ, ಇಲ್ಲ ರಾತ್ರಿ ಊಟ ಹೀಗೆ ಇರ್ತಿತ್ತು. ಆ ಥರ ಬಂದವರಿಗೆಲ್ಲ ಊಟ ಹಾಕಿ ಜನಾರ್ದನ ನಾಯ್ಡು ಅವ್ರು ಮಾಡಿ ಕೊನೆಗೆ ಅವರೇ ಹೋಗ್ಬಿಟ್ರು. ಅವರು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅದೊಂದು ಇದಾಯಿತು. ನಾನು, ಉಪೇಂದ್ರ ದೇಸಾಯಿ, ನಾವು 3 ಜನ ಸಕ್ಸಸ್ ಆದ್ವಿ ಕಾಶಿನಾಥ್ ಶಿಷ್ಯರ ಇದರಲ್ಲಿ.